ನಮಸ್ಕಾರ. ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬಾಗಲಕೋಟೆಯ ಗಲಾಟೆಯಲ್ಲಿ ಎಳೆದಾಡಿದ್ದು ಇಬ್ಬರನ್ನಲ್ಲ, ಪುರಸಭೆಯ 3 ಮಹಿಳಾ ಸದಸ್ಯರ ಮೇಲೆ ಈ ರೀತಿಯಾಗಿ ದೌರ್ಜನ್ಯ ಆಗಿರೋದಂತೆ. ಮೊದಲು ಒಬ್ರು ಅನ್ಕೊಂಡ್ವಿ, ಅದಾದ್ಮೇಲೆ ಇನ್ನೂ ಒಂದು ವಿಜುವಲ್ ಸಿಕ್ತು, ಇಬ್ರು ಅನ್ಕೊಂಡ್ವಿ. ಇಬ್ರು ಅಲ್ಲ, 3 ಜನ ಅಂತೆ. ಚಾಂದಿನಿ, ಗೋದಾವರಿ, ಸವಿತಾ ಹುರಕಡ್ಲಿ ಮೇಲೆ ದೌರ್ಜನ್ಯವನ್ನ ಎಸಗಲಾಗಿದೆ. ಮಹಿಳೆಯರಿಗೆ ಯಾವ ರೀತಿಯಾದಂತ ಗೌರವವನ್ನ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಬಿಜೆಪಿಯ ಶಾಸಕ ಎಕ್ಸಾಂಪಲ್ ಆಗ್ತಾ ಇದ್ದಾರೆ. ಜನಪ್ರತಿನಿಧಿ ಮಹಾಲಿಂಗಪುರ ಪುರಸಭೆ ಎದುರು 3 ಸದಸ್ಯರನ್ನ ಎಳೆದಾಡಿದ್ದಾರೆ ಬಿಜೆಪಿಗರು. ಬಿಜೆಪಿ ಪುರಸಭೆ ಸದಸ್ಯರಾದಂತ ಸವಿತಾ ಹುರಕಡ್ಲಿ, ಗೋದಾವರಿ ಭಟ್, ಇನ್ನ ಚಾಂದಿನಿ ನಾಯಕ್. ಗೋದಾವರಿ ಭಟ್ ಮತ್ತೆ ಚಾಂದಿನಿ ನಾಯಕ್ ಎಂಬುವರು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಂತ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಎಳೆದಾಟವನ್ನು ಮಾಡಿದ್ದಾರಂತೆ. ನವೆಂಬರ್ 9ರಂದು ಮಹಾಲಿಂಗಪುರ ಪುರಸಭೆ ಎದುರು ನಡೆದಿದ್ದಂತ ಘಟನೆ, ನವೆಂಬರ್ 9ನೇ ತಾರೀಕು ನಡೆದಿರುವಂತ ಒಂದು ಘಟನೆ ಇದು. ಅಂದ್ರೆ ಮೊನ್ನೆ ಒಟ್ಟು 23 ಸದಸ್ಯ ಬಲದ ಮಹಾಲಿಂಗಪುರದ ಪುರಸಭೆ ಇದು. ಬಿಜೆಪಿ 13, ಕಾಂಗ್ರೆಸ್ 10 ಸದಸ್ಯ ಬಲ ಇತ್ತು. 3 ಬಿಜೆಪಿ ಸದಸ್ಯರು ಕಾಂಗ್ರೆಸ್ಗೆ ಬೆಂಬಲವನ್ನ ಕೊಡ್ಲಿಕ್ಕೆ ಹೋಗಿದ್ರಂತೆ. ಆ ಸಂದರ್ಭದಲ್ಲಿ ಇವರ ಸಂಸ್ಕೃತಿ ಏನು ಅನ್ನೋದನ್ನ ತೋರಿಸಿದ್ದಾರೆ ಸಿದ್ದು ಸವದಿ. ನಾವ್ ಹೆಂಗೆ ನಿಮ್ಮನ್ನ ಮಟ್ಟ ಹಾಕ್ತೀವಿ ಅನ್ನೋದನ್ನ ತೋರಿಸ್ಬಿಟ್ಟಿದ್ದಾರೆ. ನೋಡಿ, ಇವರು ಅಧಿಕಾರಕ್ಕೋಸ್ಕರ ಏನೇನೆಲ್ಲ ಮಾಡ್ತಾರೆ, ಎಂತ ಕೆಲ ಹಂತಕ್ಕಾದ್ರೂ ಇಳಿತಾರೆ ಅನ್ನೋದಕ್ಕೆ ಸಿದ್ದು ಸವದಿ ಮಾಡಿರುವಂತ ವರ್ತನೆ ಬೆಸ್ಟ್ ಎಕ್ಸಾಂಪಲ್. ಜನಪ್ರತಿನಿಧಿಗಳಾಗಿದ್ದುಕೊಂಡು ಈ ರೀತಿಯಾಗಿ ವರ್ತನೆ ಮಾಡಿರುವಂಥದ್ದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಇದು. ಆ ಶಾಸಕನಿಗೆ 4 ಬಾರಿ ಗೆದ್ದಿದ್ದಾರಂತೆ. ಹಿರಿಯ ಶಾಸಕರು ಬೇರೆ, ಹಿರಿಯ ಶಾಸಕ, ಬಿಜೆಪಿಯ ಹಿರಿಯ ಶಾಸಕರಲ್ಲಿ ಒಬ್ರು ಸಿದ್ದು ಸವದಿ. ಸಿದ್ದು ಸವದಿಯ ವರ್ತನೆ ಅಸಭ್ಯ ವರ್ತನೆ, ಬರೀ ವರ್ತನೆ ಅಲ್ಲ, ಇದು ಅಸಭ್ಯ ವರ್ತನೆ ಸಾಕಷ್ಟು ಟೀಕೆಗೆ ಒಳಗಾಗಿದೆ. 3 ಜನ ಪುರಸಭಾ ಸದಸ್ಯರ ಜೊತೆ ಈ ರೀತಿಯಾಗಿ ಅಸಭ್ಯವಾಗಿ ವರ್ತಿಸಿರುವಂಥದ್ದು ಬಿಜೆಪಿಯ ಕಾರ್ಯಕರ್ತರು. ಶಿಸ್ತಿನ ಪಕ್ಷ ಅಂತ ನಿಮ್ಮ ಬೆನ್ನನ್ನ ನೀವು ತಟ್ಕೊಳ್ಳೋದಕ್ಕೂ ಮುಂಚೆ ನೋಡಿ ಈ ವಿಡಿಯೋಗಳನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ. ತೇರದಾಳ ಕ್ಷೇತ್ರದ ಬಿಜೆಪಿಯ ಕಾರ್ಯಕರ್ತರ ವರ್ತನೆ ಯಾವ ರೀತಿಯಾಗಿದೆ ಅಂತ. ಗುಂಪು ಗುಂಪಾಗಿ ಸೇರ್ಕೊಂಡು ಅಷ್ಟೊಂದು ಜನ ಗಂಡಸರು ಒಬ್ಬೊಬ್ರು ಮಹಿಳೆಯನ್ನ ಎಳ್ಕೊಂಡೋಗಿರೋದನ್ನ ನೋಡಿ, ಯಾವ ರೀತಿಯಾಗಿ ಎಳ್ಕೊಂಡೋಗಿದ್ದಾರೆ ಅಂತ. ನಿಮಗೆ ತೋರಿಸ್ತಾ ಇದೀವಿ ನೋಡಿ ದೃಶ್ಯಾವಳಿಗಳಲ್ಲಿ ಹೇಗಿದೆ ಅದು, ಅವರ ವರ್ತನೆ ಹೇಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. 3 ಜನ ಮಹಿಳಾ ಸದಸ್ಯರು ಒಟ್ಟಿಗೆ ಬರ್ತಾರೆ. ಒಟ್ಟಿಗೆ ಬರ್ತಿದ್ದ ಹಾಗೆ ಅಲ್ಲಿರ್ತಾರೆ ಬಿಜೆಪಿ ಕಾರ್ಯಕರ್ತರು. ನಾಚಿಕೆ ಆಗ್ಬೇಕು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಂತ ಕಾರ್ಯಕರ್ತರಿಗೆ. ನಿಜಕ್ಕೂ ಮಾನ ಮರ್ಯಾದೆ ಇಲ್ಲದಂತ ಕಾರ್ಯಕರ್ತರು ಅಂತ ಹೇಳ್ಬೋದು. ಇಲ್ಲಿರುವಂತವ್ರಿಗೆ ಹೇಳ್ತಾ ಇರೋದು, ಸ್ಪೆಷಲಿ ಈ ಒಂದು ಪ್ರಕರಣದಲ್ಲಿ ಭಾಗಿಯಾದಂಥವ್ರಿಗೆ ಹೇಳ್ತಾ ಇದ್ದೀನಿ. ಆ 3 ಜನ ಮಹಿಳಾ ಕಾರ್ಯಕರ್ತರನ್ನ ಹೇಗೆ ಬೇಕು ಹಾಗೆ ಎಳ್ದಾಡ್ಕೊಂಡು ಹೋಗಿದ್ದಾರೆ. ಇವರು ಮತ್ತೆ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ. ಅಲ್ಲಿರುವಂಥ ಶಾಸಕರೆಲ್ಲರೂ ಮಹಿಳೆಯರ ಬಗ್ಗೆ ಮಾತನಾಡ್ತಾರೆ. ಅವರಿಗೆ ಗೌರವ ಸಲ್ಲಿಸ್ತೀವಿ, ಆಮೇಲೆ ವೋಟ್ ಹಾಕ್ಸ್ಕೊಳ್ಳೋ ಟೈಮಲ್ಲಿ ಇದೇ ಅಮ್ಮ ತಾಯಿ ಅನ್ಕೊಂಡು ಕಾಲಿಗೆ ಬಿದ್ದು ಹೋಗ್ತಾರೆ. ಆದರೆ ಇವ್ರು ನಡ್ಕೊಂಡಿರುವಂಥ ರೀತಿ ಇಡೀ ತೆರೆದಾಳದ ಮತದಾರರು ತಲೆ ತಗ್ಗಿಸುವಂತಾಗ್ತದೆ. ಇಂಥ ಜನಪ್ರತಿನಿಧಿನ ನಾವು ಆಯ್ಕೆ ಮಾಡಿದ್ದು ಅನ್ನುವ ರೀತಿಯಲ್ಲಿ ಚೀತು ಅಂತಿದ್ದಾರೆ ರಾಜ್ಯದ ಜನ. ಏಕೆಂದರೆ ಆ ರೀತಿಯಾಗಿ ಅಸಹ್ಯ ಮೂಡಿಸುವಂತಿದೆ ಇವರ ವರ್ತನೆ. ಒಬ್ಬರು ಮಹಿಳೆಗೆ ಕೊಡುವಂತ ಗೌರವ ಇದೇನಾ? ಇವರು ಅಧಿಕಾರಕ್ಕೋಸ್ಕರ, ಅಧಿಕಾರದ ಲಾಲಾಸೆಯಿಂದ ಇಂತಹ ಒಂದು ಕೆಟ್ಟ ವರ್ತನೆ ನಿಜಕ್ಕೂ ಟೀಕೆಗೆ ಅರ್ಹವಾಗಿದೆ. ನೋಡೋಣ ಬಿಜೆಪಿ ಪಕ್ಷ ಯಾವ ರೀತಿಯಾದಂಥ ಕ್ರಮವನ್ನ ಕೈಗೊಳ್ಳುತ್ತೆ ಈ ಶಾಸಕನ ಮೇಲೆ. ಇವರು ಮಂತ್ರಿಗಿರಿಗೋಸ್ಕರ ಲಾಭಿಯನ್ನ ಮಾಡೋದು, ಇವರು ನಿಗಮ ಮಂಡಳಿಗೋಸ್ಕರ ಲಾಭಿಯನ್ನ ಮಾಡೋದು, ಅಧ್ಯಕ್ಷ ಸ್ಥಾನಕ್ಕೋಸ್ಕರ ಲಾಭಿ ಮಾಡೋದು, ಇವ್ರು ಮಾಡೋದೆಲ್ಲ ಸರಿ. ಬಟ್ ಇನ್ನೊಬ್ರು ಆ ರೀತಿಯಾಗಿ ಲಾಭಿ ಮಾಡುವಂತ ತಪ್ಪು. ಇದು ಇವರ ಮನಸ್ಥಿತಿ. ನೋಡಿ ಯಾವ ರೀತಿಯಾಗಿ ವರ್ತಿಸಿದ್ದಾರೆ ಅಂತ. ಅಲ್ಲಿರುವಂತ ಯಾರಾದ್ರೂ ಬಿಜೆಪಿ ಲೇಡಿ ಕಾರ್ಯಕರ್ತರಿಗೆ ಹೇಳಿದ್ರೆ ಅವ್ರನ್ನ ಬರ್ಲಿಕ್ಕೆ ಬಿಡಬೇಡಿ ಅಂತ ಹೇಳಿದಿದ್ರೆ ಅವ್ರಿಗೆ ಯಾವ್ದಾದ್ರು ಒಂದು ಗುಂಪು ಮಾಡ್ಕೊಬೇಕಾಗಿತ್ತು. ಆ ರೀತಿಯಾಗಿ ಏನಾದ್ರೂ ಇವರ ಮನಸ್ಥಿತಿ ನಿಜವಾಗ್ಲೂ ಇವ್ರನ್ನ ಒಳಗಡೆ ಬರ್ಲಿಕ್ಕೆ ಬಿಡ್ಲೇಬಾರ್ದು ಅಂತ ಇದ್ದಿದ್ರೆ ಆ ರೀತಿಯಾಗಿ ಮಾಡಿದ್ರೆ ಒಂಥರ. ಬಟ್ ಅಲ್ಲಿರುವಂಥ ಗಂಡಸರು ವರ್ತಿಸಿರುವಂಥದ್ದು ಚೀತು ಅನ್ನೋ ರೀತಿಯಾಗಿ ಇರುವಂಥದ್ದು ಗಮನಿಸ್ತಾ ಇದ್ದೀರಾ ನೀವು ಕೂಡ.
ಆ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಂತ ವರ್ತನೆ, ಅಸಭ್ಯ ವರ್ತನೆಯನ್ನ ತೋರಿದ್ದಾರೆ ಅಲ್ಲಿರುವಂತ ಕಾರ್ಯಕರ್ತರು, ಇನ್ಕ್ಲೂಡಿಂಗ್ ಶಾಸಕ ಸಿದ್ದು ಸವದಿ. ಮೇನ್ಲಿ ಸಿದ್ದು ಸವದಿ ಆ ಒಂದು ಪುರಸಭೆ ಕಾರ್ಯಾಲಯದ ಮುಂಭಾಗದಲ್ಲಿ, ಆ ಎಲೆಕ್ಷನ್ ನಡೀತಾ ಇತ್ತಲ್ಲ, ಆ ಒಂದು ಡೋರ್ನ ಮುಂಭಾಗದಲ್ಲೇ ರೌಡಿಸಮ್ ಅನ್ನ ತೋರಿಸಿದ್ದಾರೆ. ರೌಡಿಯ ರೀತಿ ನಿಂತ್ಕೊಂಡಿದ್ದಾರೆ ನೋಡಿ. ಈಗ ಗಮನಿಸ್ತಾ ಇದ್ದೀರಾ, ಸಿದ್ದು ಸವದಿ ವೈಟ್ ಕೂದಲು, ಕೇಸರಿ ಕಲರ್ ಮಾಸ್ಕ್ ಅಂತ ಇವರಿಗೆ, ಕೇಸರಿ ಕಲರ್ ಮಾಸ್ಕ್. ಇವರು ಹಿಂದೂ ಸಂಸ್ಕೃತಿಯನ್ನ ಬಿಂಬಿಸ್ತಾ ಇದ್ದಾರೆ ಕೇಸರಿ ಕಲರ್ ಮಾಸ್ಕ್ ಹಾಕೊಂಡು. ಬಿಜೆಪಿಯ ವರ್ತನೆಯನ್ನ ತೋರಿಸ್ತಾ ಇದ್ದಾರೆ, ಹಿಂಗೆಲ್ಲ ತೋರಿಸ್ಕೊಂಡು ಬಿಜೆಪಿ ವರ್ತನೆ ಇದು ಅಂತ ಏನು ಬಿಂಬಿಸ್ತಾ ಇದ್ದಾರೇನಪ್ಪ ಇವರು. ಆ ಪಕ್ಷದವರು ಯಾವ ರೀತಿ, ಎಷ್ಟು ಜನ ಎಷ್ಟು ಮಾದರಿಯಾಗಿದ್ದಾರೆ. ಆದರೆ ಇಂಥವರು ಆ ಪಕ್ಷಕ್ಕೆ ಮುಜುಗರ ತರ್ತಾ ಇದ್ದಾರೆ. ಬಿಜೆಪಿ ಪಕ್ಷಕ್ಕೆ ಮುಜುಗರ ತರುವಂತ ಶಾಸಕ ಸಿದ್ದು ಸವದಿ, ನೋ ಡೌಟ್ ಅದರಲ್ಲಿ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನವರು ಅಂತ ಪ್ರತಿಭಟನೆ ಮಾಡುವಂಥದ್ದಲ್ಲ, ಕಾಂಗ್ರೆಸ್ನವರು ಅಂತ ಪ್ರತಿಭಟನೆ ಮಾಡುವಂಥದ್ದಲ್ಲ, ಮಹಿಳೆಯರೇ ಪ್ರತಿಭಟನೆ ಮಾಡಬೇಕು ಆ ಒಂದು ಕ್ಷೇತ್ರದವರು. ಈ ಒಂದು ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾಂದಿನಿ ನಾಯಕ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನ್ ಮಾತನಾಡಿದ್ರು ನೋಡೋಣ. MLA ನೋಡಿದಾರ್ರಿ, ರೌಡಿಸಮ್ ಮಾಡಿದ್ರು, ಮ್ಯಾಗ ಎಳೆದಾಡಿದರು. ಜನಪ್ರೀತಿ ಶಾಸಕರಾಗಿ ಇದು ಮಾಡಿದ್ದು ಸರಿಯೇ? ಇದು ಮುಂದಿನ ದಿನಮಾನಗಳಿಗೆ ಹೆಣ್ಣು ಮಕ್ಕಳು ಹೇಗೆ ರಾಜಕಾರಣ ಮಾಡಬೇಕು ಅಲ್ಲವೋ? ನರೇಂದ್ರ ಮೋದಿ ಅವರು ಹೇಳ್ತಾರೆ ಬೇಟಿ ಬಚಾವ್ ಬೇಟಿ ಪಡಾವ್, ಇದು ನಡೆದಿದ್ದು ಸರಿಯೇ? ಇದು ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಪ್ರತಿನಿಧಿ ರಾಚಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಚಪ್ಪ, ನೋಡ್ತಾನೆ ಇದೀವಿ ಒಂದೊಂದೇ ದೃಶ್ಯಾವಳಿಗಳು ಈಗ ಬರ್ತಾನೆ ಇದಾವೆ. ಒಬ್ರಲ್ಲ ಇಬ್ರಲ್ಲ 3 ಜನ ಸದಸ್ಯರನ್ನ ಈ ರೀತಿಯಾಗಿ ಎಳ್ದಾಡಿರುವಂತದ್ದು, ಅವಮಾನ ಮಾಡಿದ್ದಾರೆ, ಅಸಭ್ಯ ವರ್ತನೆಯನ್ನ ತೋರಿದ್ದಾರೆ ಸಿದ್ದು ಸವದಿ. ಏನ್ ಮಾತನಾಡಿದ್ರು ಇದಾದ್ಮೇಲೆ, ಈ ಘಟನೆ ಆದ್ಮೇಲೆ ಸಂಪರ್ಕ ಮಾಡಿದ್ರ? ಅದನ್ನು ಸಮರ್ಥನೆ ಮಾಡ್ಕೊಂಡಿರ್ತಾನೆ ಈ ಶಾಸಕ, ಮಾಡ್ಕೊಂಡಿರ್ತಾರೆ ಇವರು ಈ ಶಾಸಕರು. ಖಂಡಿತ ಪೃಥ್ವಿರಾಜ್, ಪ್ರಮುಖವಾಗಿ ಏನು ಮಾಲಿಂಪುರದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಏನು ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಶಾಸಕ ಸಿದ್ದು ಸವದಿ ಮತ್ತು ಆತನ ಬೆಂಬಲಿಗರು ಏನು ಮಹಿಳಾ ಸದಸ್ಯರ ದೌರ್ಜನ್ಯ ತೋರಿರ್ತಕ್ಕಂತ ಏನು ದೃಶ್ಯಾವಳಿಗಳು, ಇಲ್ಲಿ ಪ್ರಮುಖವಾಗಿ 3 ದೃಶ್ಯಗಳು ಈಗಾಗಲೇ ಸಾಕಷ್ಟು ಏನು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಮೊದಲು ಪ್ರಮುಖವಾಗಿ ಸಿದ್ದು ಸವದಿ ಏನು ಚಾಂದಿನಿ ನಾಯಕ್ ಎಂಬುವರನ್ನ ಏನು ಒಂದು ಚುನಾವಣೆ ಕೊಠಡಿ ಒಳಗೆ ಪ್ರವೇಶಿಸುವ ಸಂದರ್ಭದಲ್ಲಿ ಅವರನ್ನು ನೂಕುವಂತದ್ದು ಮತ್ತು ಹಾಗೆ ಸಂಪರ್ಕದಲ್ಲಿ ರಾಜಪ್ಪ, ನಮ್ ಜೊತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ನ ಶಾಸಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಈ ಘಟನೆ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ಕಾಣಿಸುತ್ತೆ. ನಾನು ಈಗ ನೋಡ್ತಾ ಇದ್ದೆ ಯೂಟ್ಯೂಬ್ ನಲ್ಲಿ, ನಿಮ್ಮ ಚಾನೆಲ್ ನಲ್ಲಿ ಬರೋದ್ನೆಲ್ಲ ನೋಡ್ದೆ. ನೀವು ತುಂಬಾ ದುರಾದೃಷ್ಟ ಅಂತ ಹೇಳ್ಬೋದು. ಬಿಜೆಪಿ ಅವರು ಮಹಿಳೆಯರಿಗೆ ತುಂಬಾ ಗೌರವವನ್ನು ಕೊಡೋರು, ತಮ್ಮ ಬೆನ್ನನ್ನು ತಾವೇ ತೊಟ್ಕೊಳ್ಳುವಂತವ್ರು, ರಾಮರಾಜ್ಯದ ಕನಸನ್ನ ಕಂಡವರು. ಪಾಪ ಇದು ಅವ್ರ ಸಂಸ್ಕೃತಿಯನ್ನ ತೋರಿಸುತ್ತೆ ಅಂತ ಹೇಳ್ಬೋದು. ಒಬ್ಬ ಜನಪ್ರತಿನಿಧಿ ಆಗಿದ್ಕೊಂಡು ಹೇಗಿರ್ಬೇಕು ನಾವು ಅನ್ನೋದ್ರ ಬಗ್ಗೆ ಮಾದರಿ ಆಗಿರ್ಬೇಕು. 4 ಬಾರಿ ಶಾಸಕರು ಬೇರೆ ಆಗಿದ್ದಾರೆ ಮೇಡಮ್ ಇವ್ರುಗಳು. ಅವ್ರನ್ನ ಕಟ್ಕೊಂಡು ಏನ್ ಹೇಳಕ್ ಆಯ್ತದೆ? ಅವ್ರಿಗೇನಾಗ್ಬಿಟ್ಟಿದೆ ಅಂತಂದ್ರೆ ತಾವ್ ಮಾಡಿದ್ದೆ ಎಲ್ಲ ಬೇರೆಯವ್ರದೆಲ್ಲ ಸುಳ್ಳು ಅನ್ನೋ ರೀತಿ ಜನಾನು ಅದೇ ರೀತಿ ಮಾಡ್ತಾ ಇದಾರಲ್ಲ. ನೋಡ್ತಾ ಇದ್ರಲ್ಲ ನಿನ್ನೆ ರಿಸಲ್ಟ್ಗಳನ್ನ. ಅವ್ರಿಗೆ ದಿನದಿಂದ ದಿನಕ್ಕೆ ಅವ್ರಿಗೆ ಏನ್ ಮಾಡಿದ್ರು ಅದು ಅವ್ರ ದೇವರಾಗ್ಬಿಟ್ಟಿದ್ದಾರೆ ಈಗ. ಅಲ್ಲ, ಅದೇ ಜಾಗದಲ್ಲಿ ಇವ್ರ ತಾಯಿನೋ ತಂಗಿನೋ ಹೆಂಡತಿನೋ ಯಾರಾದ್ರೂ ಇದ್ದಿದ್ರೆ ಹಿಂಗೆ ಸುಮ್ನೆ ಬಿಟ್ಬಿಟ್ಟಿರೋರು ಕೂರ್ತಾ ಇದ್ರ. ಮತ್ತೆ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋ ಕೆಲಸನೂ ಮಾಡ್ತಾರೆ ಮೇಡಮ್ ಇವರು. ಇಂಥದ್ ಮಾಡಿ ಕೂರ್ತಾ ಇತ್ತ. ಮೇಡಮ್, ನಿಮ್ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ, ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ನ ಶಾಸಕಿ. ಈ ಸಿದ್ದು ಸವದಿಯ ವರ್ತನೆಯನ್ನ ಅವರು ಖಂಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡುವಂಥದ್ದು ನಿಜಕ್ಕೂ ಖಂಡನಾರ್ಹ. ಈ ರೀತಿಯಾಗಿ ಮಾಡಬಾರ್ದಿತ್ತು, ಆಗ್ಬಾರ್ದಿತ್ತು ಈ ರೀತಿಯಾದಂಥ ಘಟನೆ. ಬಟ್ ನಿಜಕ್ಕೂ ಬಿಜೆಪಿ ಇದ್ರ ಬಗ್ಗೆ ಪ್ರತಿಕ್ರಿಯೆನ ಕೊಡಬೇಕು ಅಂತ ಅವ್ರು ಪ್ರತಿಕ್ರಿಯಿಸ್ತಾ ಇದ್ರು. ನೋಡೋಣ ಯಾರ್ಯಾರು ಏನೇನು ಪ್ರತಿಕ್ರಿಯೆ ಕೊಡ್ತಾರೆ ಬಿಜೆಪಿ ಅವರು ಅಂತ. ಸ್ಪೆಷಲಿ ಯಡಿಯೂರಪ್ಪನವರು ಏನ್ ಮಾತನಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕಂದ್ರೆ DK ಶಿವಕುಮಾರ್ ಅವರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಬಿಟ್ಬಿಡ್ತೀವಿ, ಮುಖ್ಯಮಂತ್ರಿಗಳು ನೋಡೋಣ ಏನ್ ನಿರ್ಧಾರ ಮಾಡ್ತಾರೆ ಇದ್ರ ಬಗ್ಗೆ ಅಂತ. ಯಾಕೆಂದ್ರೆ ಇದು
ಇಡೀ ಬಿಜೆಪಿ ಪಕ್ಷಕ್ಕೆ ಮುಜುಗರವನ್ನ ತರುವಂತದ್ರ ಜೊತೆಗೆ ಜನಪ್ರತಿನಿಧಿಗಳಿಗೂ ಕೂಡ ಮುಜುಗರ ತರುವಂತ ಒಂದು ಕೆಲಸ, ಒಂದು ಅಧಿಕಾರಕ್ಕೋಸ್ಕರ ಅಧಿಕಾರದ ಲಾಲಾಸೆಯಿಂದ ಎಂತಹ ಮಟ್ಟಕ್ಕಾದ್ರೂ ನಾವು ಇಳಿತೀವಿ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡ್ತಾ ಇದ್ದಾರೆ ಈ ಶಾಸಕರು, ಜನಪ್ರತಿನಿಧಿಗಳು. ಅದು ಅದರಲ್ಲೇ ಗೊತ್ತಾಗುತ್ತೆ. ಆ ದೃಶ್ಯಾವಳಿಯಲ್ಲಿ ಅವರದ್ದೇ ಪಕ್ಷದ ಸದಸ್ಯಗೆ ಆಗಿರುವಂತಹ ಒಂದು ಇದು ಅವಮಾನ ಇದು. ಇನ್ನ ಈ ವಿಡಿಯೋಗಳು ಕಂಪ್ಲೀಟ್ ಆಗಿ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸಿದ್ದು ಸವದಿ ಅವರ ಮಾನ ಮರ್ಯಾದೆ ಹರಾಜಾಗ್ತಾ ಇರುವಂತದ್ದು ಇಷ್ಟೆಲ್ಲ ಎಲ್ಲಾ ಕಡೆ ಗೊತ್ತಾಗ್ತಾ ಇರುವಂತ ಸಂದರ್ಭದಲ್ಲಿ, ನಮ್ಮ ರಾಜ್ಯದ ಜನ ಚೀತು ಅಂತ ಇರುವಂತಹ ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ ಅವರನ್ನ ಪ್ರಶ್ನೆ ಮಾಡಿದ್ರೆ ಬೆಡ್ನಲ್ಲಿ ಕೂದಲು ತೆಗಿತಾರಲ್ಲ ಹಂಗೆ ಮಾತನಾಡಿದ್ರು. ಜನಪ್ರತಿನಿಧಿಗಳು ಹೊಣೆಗಾರಿಕೆಯಿಂದ ನಡೆದುಕೊಳ್ಳಬೇಕು, ಘಟನೆ ಬಗ್ಗೆ ನನಗೆ ಗೊತ್ತಿಲ್ಲ, ಘಟನೆ ಬಗ್ಗೆ ತಿಳಿದು ಮಾತನಾಡ್ತೇನೆ ಅಂತ CT ರವಿ ಅವರು ಉತ್ತರ ಕೊಟ್ಟರು. ಸವದಿ ಎಳೆದಾಡಿದ ವಿಡಿಯೋವನ್ನ ತೋರಿಸ್ಲಿಕ್ಕೆ ಹೋದ್ರು ನಮ್ಮ ಮಾಧ್ಯಮ ಮಿತ್ರರು, ಆದ್ರೆ ಅದನ್ನ ನೋಡ್ಲಿಕ್ಕೆ ನಿರಾಕರಿಸಿದ್ರು. ಏಕೆಂದ್ರೆ ಮುಜುಗರದ ವಿಚಾರ ಇದು ಬಿಜೆಪಿಗೆ. CT ರವಿ ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟು ಜಾರ್ಕೊಟ್ರು. ನನಗೆ ಅವರು ಯಾವ ಪಾರ್ಟಿ ಏನೂ ನಮ್ಗೆ ಗೊತ್ತಿಲ್ಲ. ಅವ್ರು ನಮ್ಮ ಪಾರ್ಟಿನ ಯಾರೋ ಹೇಗೆ ಎಂಥದ್ದು ಏನು ಗೊತ್ತಿಲ್ಲ, ಹಿನ್ನೆಲೆನೂ ಗೊತ್ತಿರಲ್ಲ. ಹಿಂದೆ ನಿತ್ತು ಮುಂದೆ ನಿತ್ತು ಹಿನ್ನೆಲೆನೂ ಗೊತ್ತಿಲ್ಲದೆ ಇರೋದ್ರಿಂದ ಆ ಹಿನ್ನೆಲೆ ತಿಳ್ಕೊಳ್ಳದೆ ಉದ್ದೇಶ ಕೆಟ್ಟದಿದ್ರೆ ಆಗ ಅದಕ್ಕೆ ಅರ್ಥಗಳು ಬರ್ತವೆ. ಉದ್ದೇಶ ಏನು ಅನ್ನೋದು ನಂಗೆ ಸ್ಪಷ್ಟತೆ ಇಲ್ಲ. ಉದ್ದೇಶ ಯಾವ ಕಾರಣಕ್ಕೆ ಮೈ ಮುಟ್ಟಿದ್ರು ಏನು. ಈಗ ನಮಗೆ ಅಕ್ಕ ತಂಗಿಯರ ಸಂಬಂಧಗಳು ಇಟ್ಕೊಂಡಿರ್ತೀವಿ. ಅಕ್ಕ ತಂಗಿಯರು ನಾವು ಮಾತಾಡ್ಸಲ್ವೇನು, ಪ್ರೀತಿ ಇರೋದಿಲ್ಲ ಏನು, ಇದ್ರ ಹಿನ್ನೆಲೆ ಗೊತ್ತಿಲ್ಲ ಅಲ್ಲ, ನಂಗೆ ಘಟನೆನೇ ಗೊತ್ತಿಲ್ಲರಿ. ನಾನು ಆ ಘಟನೆ ತಿಳ್ಕೊಂಡ್ಮೇಲೆ ನಾನು ಪ್ರತಿಕ್ರಿಯಿಸ್ತೀನಿ. CT ರವಿ ಅವರು ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಬಟ್ ವಿರೋಧ ಪಕ್ಷದ ನಾಯಕರು KPCC ಅಧ್ಯಕ್ಷರಾಗಿರುವಂತ DK ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟರು. ಮಹಿಳೆಯನ್ನ ಸಿದ್ದು ಸವದಿ ಎಳೆದಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಂತ DK ಶಿವಕುಮಾರ್ ಅವರು ಬಿಜೆಪಿ ಸಂಸ್ಕೃತಿ ಹೇಗಿದೆ ಅಂತ ಗೊತ್ತಾಗ್ತಾ ಇದೆ ನೋಡಿ ಅಂತ ಗರಂ ಆಗಿ ಉತ್ತರವನ್ನ ಕೊಟ್ಟರು. ಸಂಸ್ಕೃತಿ ಇತ್ತೀಚಿನ ದಿನದಲ್ಲಿ ಬಿಜೆಪಿ ಏನು ಬೇಕಾದ್ರೂ ಮಾಡ್ಬೋದು, ಯಾರಿಗೇನು ಬೇಕಾದ್ರೂ ಮಾಡ್ಬೋದು ಅನ್ನೋದು ಒಂದು ಹವ್ಯಾಸ ಆಗ್ಬಿಟ್ಟಿದೆ. ಅಭ್ಯಾಸ. ಯಾವ ಲೀಡ್ರು ಯಾವ ಶಾಸಕರು ಯಾರ ಕಂಟ್ರೋಲಲ್ಲೂ ಏನಿಲ್ಲ. ಬೇರೆ ಸಂದರ್ಭದಲ್ಲಿ ಪೊಲೀಸವರು ಸುವಮೋಟೋ ಕೇಸ್ಗಳು ತಗೊಳ್ತಾರೆ. ಇವತ್ತು ಯಾವ ಪೊಲೀಸರು ಪೊಲೀಸ್ ಸಮ್ಮುಖದಲ್ಲೇ ನಡೆದಿದೆ. ಒಂದು ಹೆಣ್ಮಗಳಿಗೆ ಇದಾಗಿದೆ. ನಾನು ಏನು ಮಾಡಬೇಕು ಅಂತ ನಾನು ಮಾತಾಡೋದಿಲ್ಲ. ನಾವು ಇದನ್ನು ವಾಚ್ ಮಾಡ್ತಾ ಇದ್ದೀವಿ ಏನು ಮಾಡ್ತಾರೆ ಅಂತೇಳಿ. ಎಲ್ಲರ ಎದುರುಗಡೆನೆ ಪೊಲೀಸ್ ಎದುರುಗಡೆನೆ ಹೆಣ್ಮಕ್ಳನ್ನ ಎಳೆದಾಕಿರೋಂಥದ್ದು, ಮೈ ಮುಟ್ಟಿರೋಂಥದ್ದು, ಮಾನಕ್ಕೆ ಹಾನಿ ಮಾಡಿರೋಂಥ ವಿಚಾರ ಇದು ನಾನು ಮುಖ್ಯಮಂತ್ರಿಗಳಿಗೆ ಬಿಡ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕ್ಷೇತ್ರದ ಮಾಜಿ ಶಾಸಕರು ಹಾಗೆ ಮಾಜಿ ಸಚಿವರಾಗಿರುವಂತಹ ಉಮಾಶ್ರೀ ಅವರನ್ನು ಕೂಡ ನಾನು ಮಾತನಾಡಿಸಿದೆ. ಆ ಸಂದರ್ಭದಲ್ಲಿ ಏನ್ ಪ್ರತಿಕ್ರಿಯೆ ಕೊಟ್ಟರು ಉಮಾಶ್ರೀ ಅವರು ನೋಡೋಣ. ಸಂಪೂರ್ಣವಾಗಿ ನಮ್ಮ ಒಂದು ಕ್ಷೇತ್ರದ ಮತದಾರರು ಏನು ಅವರಿಗೆ ಮತಗಳನ್ನ ಹಾಕಿ ಗೆಲ್ತಿದ್ದಾರೆ, ಅವರೆಲ್ಲರಿಗೂ ಕೂಡ ಇವರು ಉತ್ತಮ ರೀತಿಯಲ್ಲಿ ಆಡಳಿತವನ್ನ ಮಾಡ್ತಾರೆ, ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆಯಲ್ಲ ಪ್ರಜಾಪ್ರಭುತ್ವದಲ್ಲಿ, ಆ ನಂಬಿಕೆಯನ್ನೇ ಮೋಸ ಮಾಡದಂತ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ. ನನಗೆ ಬಂದ ಮಾಹಿತಿಯನ್ನ ನಿಮಗೆ ಹಂಚ್ಕೋಬೇಕು ಅಂತ ಹೇಳಿದ್ರೆ, ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ, ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅವರ ಪಕ್ಷದ ಸದಸ್ಯರು 3 ಜನ ಅವರ ಆಂತರಿಕ ವಿಚಾರ, ಪಕ್ಷದ ಆಂತರಿಕ ವಿಚಾರ, ನಾವು ಅದನ್ನ ಪ್ರಶ್ನೆ ಮಾಡಲಿಕ್ಕೆ ಹೋಗಲ್ಲ. ಅವರು ಹೇಳೋ ಪ್ರಕಾರವಾಗಿ ಅವ್ರಿಗೆ ಅವಕಾಶವನ್ನ ಅವರು ಕಲ್ಪಿಸಿಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನಿಗಳಾಗಿ ಅವರು ಅವರ ವಿರುದ್ಧವಾಗಿ ಸೆಟೆದು ಬಂದಿದ್ದಾರೆ ಅನ್ನುವಂಥದ್ದು.
ಆಗ ಆ ಒಂದು ಅವಕಾಶವನ್ನ ನಮ್ಮ ಕಾಂಗ್ರೆಸ್ನವ್ರ ಜೊತೆ ಬಳಸ್ಕೊಂಡು ನಾವು ನಿಮ್ಮೊಟ್ಟಿಗೆ ಬರ್ತೇವೆ ಇರ್ತೇವೆ, ಇವರು ನಮಗೆ ಅನಾನುಕೂಲವನ್ನ ಮಾಡಿದ್ದಾರೆ, ಸೊ ನಮಗೆ ಆಡಳಿತವನ್ನ ಮಾಡುವಂತಹ ನಿಟ್ಟಿನಲ್ಲಿ ನಮಗೂ ಕೂಡ ಅಭಿಲಾಷೆ ಇದೆ, ನಮ್ಗೆ ಸಹಕಾರ ಕೊಡಿ ಅನ್ನುವಂಥದ್ದು ಕೇಳಿದಾಗ ಇವರು ಸದಸ್ಯರುಗಳು ನಮ್ಮಲ್ಲಿ ಆಯ್ತು ಅಂತ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವರು ಯಾವ ತೀರ್ಮಾನವನ್ನು ಇನ್ನು ಸಮಯಗಳಿತ್ತು, ಒಳಗಡೆ ಹೋದ್ಮೇಲೆ ಯಾರಿಗೆ ಓಟ್ಗಳನ್ನ ಹಾಕ್ತಾರೆ, ಯಾಕಂದ್ರೆ ಕೊನೆಯ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಇಂಥ ಚುನಾವಣೆಗಳಲ್ಲಿ. ಕೊನೆ ಗಳಿಗೆಯಲ್ಲಿ ಅವ್ರು ನಮ್ಮನ್ ಬಿಟ್ಟು ಅವ್ರಿಗೆ ಓಟ್ ಹಾಕಿದ್ರು ಕೂಡ ಸಾಧ್ಯತೆಗಳಿರ್ತಿತ್ತು, ಅದು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ ನಮ್ಗೆ. ಅಂತ ಸಂದರ್ಭದಲ್ಲಿ ಸಮಾಧಾನಯುತವಾಗಿ ಕಾನೂನಾತ್ಮಕವಾಗಿ ಅಥವಾ ಅವರ ಪಕ್ಷದ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡುವಂತದ್ದಾಗ್ಲಿ ಆಗತ್ತೆ. ಏಕಾಏಕಿಯಾಗಿ ಹೆಣ್ಮಕ್ಳು ಓಟಿಗೆ ಬಂದಾಗ ಅವರ ಮೇಲೆ ಗುಂಡಾಗಿರಿಯನ್ನ ಮಾಡಿ, ದಬ್ಬಾಳಿಕೆ ಮಾಡಿ, ದೌರ್ಜನ್ಯ ಮಾಡಿ, ಲಿಟ್ರಲಿ ದೈಹಿಕವಾಗಿ ಅವ್ರ ಮೇಲೆ ಹಲ್ಲೆಯನ್ನ ಮಾಡಿ, ಸ್ವತಃ ಇವರು ಶಾಸಕರು ಅದರಲ್ಲಿ ಭಾಗಿಯಾಗೋದಿದೆಯಲ್ಲ, ಇದು ಒಂದು ತಲೆ ತೆಗೆಸುವಂತ ವಿಚಾರ. ಪ್ರತಿನಿಧಿಗಳು ಅಂತ ಹೇಳಿದ್ರೆ ಎಲ್ಲರೂ ಪ್ರತಿನಿಧಿಗಳೇ. ಒಂದು ಸಣ್ಣ ಗ್ರಾಮ ಪಂಚಾಯತಿ ಸದಸ್ಯನು ಜನರಿಂದ ನೇರವಾಗಿ ಆಯ್ಕೆ ಆಗಿ ಬಂದಿರ್ತಾನೆ, ಅವನಿಗೆ ಅವನದೇ ಆದಂತ ಘನತೆ, ಗೌರವ, ರಕ್ಷಣೆ ಸಂವಿಧಾನಿಕವಾಗಿ ಇದ್ದೇ ಇರುತ್ತೆ. ಸೊ ಈ ಹೆಣ್ಮಕ್ಳು ಸಹ ನಮ್ಗೆ ಈ ತರ ಆಗಿದೆ, ನಮ್ಗೆ ಆತಂಕ ಇದೆ, ನಾವು ಬಂದಿದ್ದೇವೆ, ನಮ್ ಸ್ವಇಚ್ಛೆಯಿಂದ ಬಂದಿದ್ದೇವೆ, ಮುಂದೆ ನಾವು ಮತಗಳನ್ನ ಹಾಕ್ಬೇಕಾದ್ರೆ ನಮಗ್ ರಕ್ಷಣೆಯನ್ನ ಕೊಡಿ ಅಂತ ಪೊಲೀಸ್ನವ್ರಿಗೂ ಕೂಡ ಅವ್ರು ಕೇಳ್ಕೊಂಡಿದ್ದಾರೆ. ನಾವು ಸಹ ಹೇಳಿದ್ದೇವೆ, ನೋಡಿ ನಾಳೆ ಯಾರು ವೋಟ್ ಹಾಕ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹೆಣ್ಮಕ್ಳು ಅವ್ರು ಕೇಳ್ಕೊತಾ ಇದಾರೆ, ನಮ್ಗೆ ರಕ್ಷಣೆ ಬೇಕು ಅಂತ ಹೇಳಿ, ನೀವು ಪ್ರೊಟೆಕ್ಷನ್ ಸೆಕ್ಯೂರಿಟಿ ನೋಡಿಪ್ಪ ಅಂತ ಹೇಳಿ ಅದಕ್ಕೆ CPIಗೆ, PSIಗೆ, DYSPಗೆ ಮತ್ತು ಎಲ್ಲ SP ಗೆ ನಾನ್ ಸ್ವತಃ ಮಾತಾಡಿ ಕೂಡ ರಿಕ್ವೆಸ್ಟ್ ಮಾಡಿದ್ದೇನೆ. ಸೊ ವ್ಯವಸ್ಥಿತವಾಗಿ ಮಾಡಿದ್ರೆ ಏನೂ ಆಗ್ತಿಲ್ಲ, ಒಳಗ್ ಹೋಗಿ ಅವ್ರಿಗೆ ಯಾರಿಗೆ ವೋಟ್ ಹಾಕ್ತಾರೆ ಅನ್ನೋದು ನೆಕ್ಸ್ಟ್ ಕ್ವೆಶ್ಚನ್. ಅದು ಆ ಹಾಲಲ್ಲಿ ನಡೆಯುವಂತದ್ದು ಚುನಾವಣೆ. ಈ ಅಸಭ್ಯ ವರ್ತನೆಯನ್ನ ತೋರಿದಂತ ಶಾಸಕ ಸಿದ್ದು ಸವದಿಯನ್ನ ನ್ಯೂಸ್ 18 ಕನ್ನಡ ಮಾತನಾಡಿಸಿದ, ಏನ್ ರಿಯಾಕ್ಷನ್ ಕೊಟ್ರು ನೋಡೋಣ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಇನ್ನ ಪ್ರತಿಯೊಂದು ವಿಚಾರದ ಬಗ್ಗೆನೂ ಕೂಡ ನೀವು ಮಾಹಿತಿನ ಪಡ್ಕೊಳ್ಬಹುದು. news18kannada.comಗೆ ಲಾಗಿನ್ ಆದ್ರೆ ಕಂಪ್ಲೀಟ್ ಅಪ್ಡೇಟ್ ನಿಮಗೆ ಸಿಗುತ್ತೆ. ಗಮನಿಸ್ತಾ ಇದ್ರಲ್ಲ, ಮಹಾಲಿಂಗಪುರ ಪುರಸಭೆ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಬೆಳವಣಿಗೆಗಳು ಆಯಿತು, ಅಸಭ್ಯವಾದಂಥ ವರ್ತನೆಗೆ ಕಾರಣವಾಯಿತು ಅಲ್ಲಿನ ಪ್ರಕರಣ ಅಂತ ನಾನು ನ್ಯೂಸ್ 18 ಜೊತೆ ಸಿದ್ದು ಸವದಿ ಮಾತನಾಡಿದ್ದಾರೆ. ಇದರ ಬಗ್ಗೆ ಕಾಂಗ್ರೆಸ್ನವರು ನಮ್ಮ ಸದಸ್ಯರನ್ನ ಕಿಡ್ನಾಪ್ ಮಾಡಿದ್ದರು, ಕಾಂಗ್ರೆಸ್ ಸದಸ್ಯರು ಬಿಜೆಪಿ ಸದಸ್ಯರನ್ನ ಕಿಡ್ನಾಪ್ ಮಾಡಿದ್ರಂತೆ, ಚಾಂದಿನಿ ನಾಯಕ್ ನಮ್ಮ ಸಹೋದರಿ ಸಮಾನ, ನೂಕಾಡುವಾಗ ನಾನು ಬಿಡಿಸಲು ಹೋಗಿದ್ದೆ ಅಷ್ಟೇ. ಗಲಾಟೆ ಬಗ್ಗೆ ಬಿಜೆಪಿ ಶಾಸಕ ಸಿದ್ದು ಸವದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ ಅವರ ಹೇಳಿಕೆಯನ್ನ ಇನ್ನೂ ಒಂದು ಬಾರಿ ಓದ್ತೀನಿ. ಚಾಂದಿನಿ ನಾಯಕ್ ನಮ್ಮ ಸಹೋದರಿ ಸಮಾನ, ನೂಕಾಡುವಾಗ ನಾನು ಬಿಡಿಸ್ಲಿಕ್ಕೆ ಹೋಗಿದ್ದೆ ಅಷ್ಟೇ ಅಂತ ಅದನ್ನೂ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಈ ವ್ಯಕ್ತಿ, ಈ ಶಾಸಕ ಅದನ್ನೂ ಕೂಡ ಸಮರ್ಥನೆ ಮಾಡ್ಕೊಂಡಿದ್ದಾರೆ, ಅವರನ್ನ ಬಿಡಿಸ್ಲಿಕ್ಕೆ ಹೋಗಿದ್ದೆ ಅಷ್ಟೇ ಅಂತ. ಮಾಲಿಂಗಪುರ ಘಟನೆ ಕಾರಣ ಅಂದ್ರೀ ಅವರು ನಮ್ಮದ ಮೆಜಾರಿಟಿ ಇದ್ದ ಹೊತ್ನ್ಯಾಗ ರಾತ್ರೋರಾತ್ರಿ 3 ಗಂಟೆಗೆ ಬಂದು ನಮ್ಮ ಗಂಡುಗಳು ಇಲ್ದಾಗ ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರಿ. ಅವ್ರು ಎತ್ಕೊಂಡು ಹೋಗಿದ್ರಿ, ಗಾಡ್ಯಾಗ ಕುಂತ್ ಸೈಕಲ್ ಮೋಟರ್ ಮ್ಯಾಗ ಗಾಡ್ಯಾಗ ಕುಂತ್ಕೊಂಡು ಹೋದ್ರು. ರಾತ್ರೋರಾತ್ರಿ ನಾವು ಅವ್ರ ಮನ್ಯಾಗ ಬಿಟ್ಟಿವಿ, ನಮ್ದೇನು ಹೆದರಿಕಿಲ್ಲ, ನಮ್ಮ 15 ಹೊಟ್ಟಿದ್ದು ಅವ್ರು 10 ಅದಾವ್. 3 ಮಂದಿನ ಕಿಡ್ನಾಪ್ ಮಾಡಿದ್ರು. ಅವ್ರು ಮೊದಲೊಮ್ಮೆ ಹಿಂಗ್ ಮಾಡಿ ಯಶಸ್ವಿ ಮಾಡ್ಕೊಂಡಾರ ಪೈಲಟ್ ಫೀಲ್ಡ್. ನಮ್ಮದು ಮೆಜಾರಿಟಿ ಇದ್ದ ಹೊತ್ನ್ಯಾಗ ಒಬ್ರು ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿ ಅವ್ರನ್ನ ಅಧ್ಯಕ್ಷ ಮಾಡ್ರಿ, ಅವ್ರು ತಮ್ಮ ಆಡಳಿತ ಮಾಡ್ರಿ. ಹಂಗ ಇದೊಂದ್ ಸಲ ಮಾಡ್ಬೇಕಂತ 3 ಮಂದಿನ ಎತ್ಕೊಂಡು ಹೋಗ್ಯಾರ. ಈಗ 3 ಮಂದಿ ವಾದ್ರನ್ನ ಮೆಜಾರಿಟಿ ಹಾಕೈತೆ ಅವ್ರು ಕರ್ಕೊಂಡು ಹೋಗ್ಯಾರ ರಾತ್ರಿ. ಮತ್ತ ನಾವು ಈ ಅಧ್ಯಕ್ಷ ಹಂಚಿಕೆ ಮಾಡಿದ್ದು ನಾವಲ್ಲ, ಅವ್ರ ಕೌನ್ಸಿಲರ್ಗಳು ಎಲ್ಲಾರು ಕೂಡಿ ಮಾಡ್ಕೊಂಡಾರ. ನಾನು ಬಾಗಲ್ದಾಗ ನಿಂತಿದ್ದು ವಿಪ್ ಜಾರಿ ಮಾಡ್ಲಾಕ್ ನಿಂತಿದ್ವಿ. ನಮ್ಮ ಅಧ್ಯಕ್ಷರು ಒಳಗ್ ಬರಂಗ್ ಇದ್ದಿದ್ದಿಲ್ಲಲ್ಲ, ಅದಕ್ಕೆ ನಾವು ವಿಪ್ ಜಾರಿ ಮಾಡಂಗ್ ನಿಂತಿದ್ವಿ. ಇವ್ರು 4 ಮಂದಿ ಅವ್ರ ನಾಯಕ್ ಮೇಡಮ್ ಹಿಡ್ಕೊಂಡು ಗೊತ್ತಗೋತ್ ಬರಾಯ್ತಿದ್ರು. ಆಕಿ ತ್ರಾಸ ಮಾಡ್ಕೊಳಾಯ್ತಿದ್ರು, ತಾಯಿ ಜಗ್ಗಿ ಅದು ಯಾರು ಬಿಡ್ರಿಪ್ಪ ಅದ್ ನಾ ಬಿಡಿಸ್ಲಾಕ್ ಹೋಗ್ಬೇಕು ನೋಡೋ, ನನ್ನ ಯಾವನೋ ಹಿಂದಿಗೆ ಊಹಿಸಿದ್ವು ಅಂತ. ಅದಕ್ಕೆ ಅವ್ನು ಸ್ವಲ್ಪ ಕೈ ಜಾರಿ ಹಚ್ಚಿರ್ಬೇಕಾರೆ ನಾವು ಅವ್ರನ್ನ ಬಿಡಿಸ್ಲಾಕ ಹೋಗಿ ನಾವು ಹೆಲ್ಪಿಗೆ ನಾವೇನ್ ಮಾಡಿಲ್ಲ. ಅದು ನಮ್ಮ ಹೆಣ್ಮಕ್ಳ ಬಗ್ಗೆ ಗೌರವ ಅದ ರೀ, ನಮ್ಮ ಸಹೋದರಿ ಸಮಾನಗಳೆಲ್ಲ ನಾಳೆ ಆ ರೀತಿ. ರಾಜ್ಯ ರಾಜಕಾರಣದಲ್ಲಿ ಯಾವಾಗಲೂ ಕೂಡ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾರೆ ರಮೇಶ್ ಜಾರಕಿಹೊಳಿ ಅವರು. ಯಾವುದಾದ್ರೂ ಒಂದು ಬೆಳವಣಿಗೆಗಳು ಆಗುವಂತ ಸಂದರ್ಭದಲ್ಲಿ ಈಗ ಮತ್ತೊಂದು ಬೆಳವಣಿಗೆಗೂ ಕೂಡ ಅವರು ಸಾಕ್ಷಿ ಆಗ್ತಾ ಇದ್ದಾರೆ. ಏನಾಯ್ತು ಹಾಗಾದ್ರೆ? ಅದು ಅವರ ನಿವಾಸದಲ್ಲೇ ನಡೆದಿರುವಂತದ್ದು, ಏನು ಎತ್ತ ಅನ್ನೋದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತೀನಿ. ಇದು ಚಿಕ್ಕ ಬ್ರೇಕ್ ಆದ್ಮೇಲೆ ಇನ್ನ ಪ್ರತಿಯೊಂದು ಸುದ್ದಿಯ ಬಗ್ಗೆನೂ ಕೂಡ ನೀವು ಮಾಹಿತಿನ ಪಡ್ಕೊಳ್ಬಹುದು. news18kannada.comಗೆ ಲಾಗಿನ್ ಆದ್ರೆ ಇಲ್ಲಿ ಕಂಪ್ಲೀಟ್ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ.
ಆಕಾಂಕ್ಷಿಗಳು ರಹಸ್ಯ ಸಭೆಯನ್ನ ಮಾಡಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳಿಂದ ಒತ್ತಡದ ತಂತ್ರವನ್ನ ಅನುಸರಿಸಲಾಗ್ತಾ ಇದೆಯಾ ಈ ಮೂಲಕ ಅನ್ನುವ ಪ್ರಶ್ನೆ ಎದ್ದಿದೆ. ಯಾರ ನಿವಾಸದಲ್ಲಿ ನಡೆದಂತ ಒಂದು ರಹಸ್ಯ ಸಭೆ ಅಂದ್ರೆ ಅದು ಸಚಿವ ರಮೇಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ. ಅವರ ಮೂಲಕ ಒತ್ತಡ ತಂತ್ರವನ್ನ ಅನುಸರಿಸಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವಿಸುವಂಥದ್ದು. ಸಚಿವ ಜಾರಕಿಹೊಳಿ ನಿವಾಸದಲ್ಲಿ ನಡೆದಿದ್ದಂಥ ಸಭೆ. ಈ ಒಂದು ಸಭೆಯಲ್ಲಿ ಮುರುಗೇಶ್ ನಿರಾಣಿ, ಶಂಕರ್ ಪಾಟೀಲ್ ಮುನೇನಕೊಪ್ಪ, ರಾಜುಗೌಡ, ರೇಣುಕಾಚಾರ್ಯ, ಬೆಳ್ಳಿ ಪ್ರಕಾಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಸಿಎಂಗೆ ಸಚಿವ ಸ್ಥಾನದ ಬೇಡಿಕೆಯನ್ನ ಸಲ್ಲಿಸುವಂಥದ್ದು, ಹಾಲಿ ಸಚಿವರನ್ನ ಯಾರನ್ನ ಕೈ ಬಿಡ್ಬೋದು, ಯಾರನ್ನ ಕೈ ಬಿಟ್ರೆ ಯಾರಿಗೆ ಸಿಗಬಹುದು, ಮುಖ್ಯಮಂತ್ರಿಗಳ ತಲೆಯಲ್ಲಿ ಯಾರ್ಯಾರ ಹೆಸರಿದೆ, ಯಾರಿಗೆ ಅವರು ಸಚಿವ ಸ್ಥಾನವನ್ನ ಕೊಡಿಸುವಂತ ಚಾನ್ಸಸ್ ಇದೆ. ಇನ್ನು ಹೈಕಮಾಂಡ್ ಲೆವೆಲ್ ಅಲ್ಲೂ ಕೂಡ ಈಗ ರಮೇಶ್ ಜಾರಕಿಹೊಳಿ ಅವರು ಸ್ವಲ್ಪ ಮಟ್ಟಿಗೆ ಪ್ರಭಾವವನ್ನ ಹೊಂದಿದ್ದಾರೆ. ಎಲ್ಲರೂ ಕೂಡ ಚೆನ್ನಾಗಿ ಪರಿಚಿತ ಇವರಿಗೆ, ಯಾಕೆಂದ್ರೆ ಸರ್ಕಾರವನ್ನ ತರುವಂತ ನಿಟ್ಟಿನಲ್ಲಿ ಮುಂಚೂಣಿ ನಾಯಕರಾಗಿದ್ದಂಥವರು ರಮೇಶ್ ಜಾರಕಿಹೊಳಿ ಅವರು. ಸೊ ಹೀಗಾಗಿ ಹೈಕಮಾಂಡ್ ಲೆವೆಲ್ ಅಲ್ಲೂ ಕೂಡ ಒಂದು ದೊಡ್ಡ ಸಂಪರ್ಕ ಇರುವಂತ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ಮಾತುಕತೆ ಆಗಿದೆಯಂತೆ. ಆಮೇಲೆ ಕೊಟ್ಟರೆ ಆಯ್ತು ಬಿಡಲ್ಲ. ಕನೆಕ್ಟ್ ಆಗಿದೆ ಸರ್. ಇವತ್ತು ರಮೇಶ್ ಜಾರಕಿಹೊಳಿ ಮನೆಯಲ್ಲಿ ನಿವಾಸದಲ್ಲಿ ಈ ಒಂದು ರಹಸ್ಯ ಸಭೆ ನಡೆದಿದೆ. ಇಲ್ಲಿ ಪ್ರಮುಖವಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಅವರುಗಳು ರಮೇಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೆಸುವಂತ ಸಭೆ. ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಮತ್ತು ಅವರಿಗೆ ರೇಣುಕಾಚಾರ್ಯ ಅವರೆಲ್ಲರೂ ಮತ್ತು ಮುರುಗೇಶ್ ನಿರಾಣಿ ಅಣ್ಣವರು ಹೂವಿನ ಗುಚ್ಛ ಕೊಟ್ಟು ನಿನ್ನೆ ಗೆದ್ದು ಸಿರಾ ಮತ್ತು ಇದು ಗೆದ್ದಿಗೋಸ್ಕರ ರಾಜರಾಜೇಶ್ವರ ನಗರ ಚುನಾವಣೆ ಗೆದ್ದಿಗೋಸ್ಕರ ಅವ್ರಿಗೆ ಶುಭಾಶಯಗಳು ಹೇಳಿ ಅಲ್ಲಿಂದ ಇಲ್ಲಿ ರಮೇಶ್ ಜಾರಕಿಹೊಳಿ ಅಣ್ಣವರಿಗೆ ಭೇಟಿ ಮಾಡಲು ಎಲ್ಲರೂ ಬಂದಿದ್ದೇವೆ. ಇದರಲ್ಲಿ ನಾವು ಯಾಕೆಂದ್ರೆ ನಾರ್ಮಲ್ ಆಗಿ ಇವರು ಭಾಳ ದಿನ ಆಯಿತು ಭೇಟಿ ಆಗಲಾರ್ದ ಬಂದು ಭೇಟಿಗೆ ಬಂದಿದೆ. ಬಂದು ಇಲ್ಲಿ ಎಲ್ಲರೂ ಚರ್ಚೆ ಮಾಡ್ಕೊಂತ ಸುಮ್ಮನೆ ಚಹಾ ಕುಡ್ಕೊಂತ ಊಟ ಮಾಡಿ ಹೋಗ್ರು ಅಂದ್ರು. ಊಟಕ್ಕೋಸ್ಕರ ವೇಟ್ ಮಾಡ್ಕೊಂತ ಕೊಟ್ಟಿದ್ದೀವಿ. ನಾವು ಅಲ್ಲೇ 5 ಜನ, ನಾವು 6 ಜನ ಟೋಟಲು CM ಸಾಹೇಬ್ರಿಗೆ ಭೇಟಿಯಾಗಿ ಅಲ್ಲಿಂದ ಅವರು ಇಲ್ಲಿಗೆ ಬಂದಿದ್ದೇವೆ. ರೇಣುಕಾಚಾರ್ಯ ಅಣ್ಣವರು, ನಾವು, ಶಂಕರಗೌಡ ಮುನೇನಕೊಪ್ಪ ಅವರು ಮತ್ತು ಮುರುಗೇಶ್ ನಿರಾಣಿ ಅಣ್ಣವರು, ಅದೇ ಥರ ಬೆಳ್ಳಿ ಪ್ರಕಾಶ್ ಅವರು, ಡಾಕ್ಟರ್ ಶಿವರಾಜ್ ಪಾಟೀಲ್ ರವರು 6 ಜನ ಮುಖ್ಯಮಂತ್ರಿ ಅವ್ರ ಮನೆಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದೇವೆ. ಎಲ್ಲರೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು ಒಂದ್ ಕಡೆ ಸೇರಿದ್ದಾರೆ ಅಂದ್ರೆ ಕುತೂಹಲ ಅಲ್ವಾ ಸರ್? ಇಲ್ಲ, ಆ ಥರ ಏನಿಲ್ಲ. ನಾವೀಗ ಆಲ್ರೆಡಿ CM ಸಾಹೇಬ್ರಿಗೆ ಹೇಳಿದ್ದೇವೆ, ನಾವು ಯಾವ ಆಕಾಂಕ್ಷಿಗಳು ಇಟ್ಟಿಲ್ಲ. ಅವ್ರು ಏನು ಇದು ಕೊಡ್ತಾರೋ ಅದನ್ನ ಇದು ಮಾಡೋ ಅಂತ ಹೇಳಿದ್ದೇವೆ. ನಾರ್ಮಲ್ ಆಗಿ ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.